Guys, next question. 2 point charges each of plus 3 mu coulomb are placed at the two corners A and B of an equilateral triangle ABC of side 0.1 meter. Find the magnitude and direction of the resultant electric field at C. So, ಒಂದು ಈಕ್ವಿಲೇಟರ್ ಟ್ರಯಾಂಗಲ್ ಇದೆ ಎ ಬಿ ಸಿ. ಸೊ ಎ ಹತ್ರ ಚಾರ್ಜ್ ಎಷ್ಟಿದೆ ಕ್ಯೂ ಎ ಪ್ಲಸ್ 3 ಮ್ಯೂ ಕುಲಂಬು ಅಂಡ್ ಬಿ ಹತ್ರ ಕ್ಯೂ ಬಿ ಪ್ಲಸ್ 3 ಮ್ಯೂ ಕುಲಂಬು. ಸೊ ಲೈಕ್ ಈಕ್ವಿಲೇಟರ್ ಟ್ರಯಾಂಗಲ್ ಆಗಿರೋದ್ರಿಂದ ಎಲ್ಲ ಕಡೆ ಡಿಸ್ಟೆನ್ಸ್ ಏನಿರುತ್ತೆ 0.1 ಮೀಟರ್. ಸೊ ಆರ್ ಏನು 0.1 ಮೀಟರ್, ದಟ್ ಈಸ್ 10⁻⁻1 ಮೀಟರ್. ಸೊ ನಾವು ಅವ್ರೇನು ಕಂಡುಹಿಡಿಯಕ್ಕೆ ಕೇಳ್ತಾ ಇದ್ದಾರೆ, ಸಿ ಹತ್ರ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕಂಡುಹಿಡಿದಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿ ಮೇಲೆ ಹಾಕಿದಾಗ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸೇಮ್ ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ ಹಾಕಿದಾಗ ಈ ಬಿ ಈ ತರ ಬರುತ್ತೆ. ಸಿನ್ಸ್ ಈಕ್ವಿಲೇಟರ್ ಟ್ರಯಾಂಗಲ್ ಅಲ್ಲಿ ಯಾವಾಗಲೂ ಆಂಗಲ್ಸ್ 60 ಡಿಗ್ರಿ ಇರುತ್ತೆ, ಎಲ್ಲ ಆಂಗಲ್ಸ್. ಸೊ ಇದು 60 ಇದ್ರೆ ಇದು ಆಪೋಸಿಟ್ ಆಂಗಲ್ ಆಗಿರೋದ್ರಿಂದ ಇದು 60 ಡಿಗ್ರಿ ಇರುತ್ತೆ. ಸೊ ಇದು ನಿಮಗೆ ಜ್ಞಾಪನಕ್ಕೆ ಹೇಳ್ತೀನಿ ಎಷ್ಟು ಅಂತ ಬರ್ತಾನೆ. ಸೊ electric field due to charge A 1/4πε0 QA by R square. 1/4πε0 ಅಂದ್ರೆ 9 into 10⁻9 into QA is to 3 mu coulomb. 3 mu coulomb is 3 into 10⁻⁻6 coulomb by R square. R is 10⁻⁻1 whole square. So 9 3s are 27 into 10⁻⁻9 into 10⁻⁻6 divided by 10⁻⁻2. So 27 into 10⁻⁻9 and plus 9 into 10⁻⁻6 plus 3 ಆಗುತ್ತೆ. ಇದ್ ಮೇಲ್ಗಡೆ ಬಂದರೆ 10⁻+2 ಆಗುತ್ತೆ. So 27 into 10⁻+5. So electric field due to A 10⁻+5 Newton per coulomb. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇಷ್ಟಾದ್ಮೇಲೆ ಸಿನ್ಸ್ ಚಾರ್ಜ್ ಸೇಮ್ ಇದೆ, ಡಿಸ್ಟೆನ್ಸ್ ಸೇಮ್ ಇದೆ ನೋಡಿ, ಎ ಇಂದ ಸಿಗೆ ಡಿಸ್ಟೆನ್ಸ್ 0.1. ಸೊ ಬಿ ಇಂದ ಸಿಗೂ ಕೂಡ ಡಿಸ್ಟೆನ್ಸ್ 0.1 ಅಂಡ್ ಚಾರ್ಜ್ ಪ್ಲಸ್ 3 ಮ್ಯೂ ಕುಲಂಬ್, ಇದಕ್ಕೂ ಕೂಡ ಚಾರ್ಜ್ ಪ್ಲಸ್ 3 ಮ್ಯೂ ಕುಲಂಬ್. ಸೊ ಇ ಬಿ ಕೂಡ ಏನಿರುತ್ತೆ ಸಿಮಿಲರ್ಲಿ ಸೇಮ್ ಇರುತ್ತೆ, 27 into 10⁻+5 ನ್ಯೂಟನ್ ಪರ್ ಕೂಲಂಬ್. ಸೊ ಈಗ ಏನು ಮಾಡಬೇಕು ಅಂದರೆ ಇವೆರಡು ರಿಸಲ್ಟೆಂಟ್ ಕಂಡುಹಿಡಬೇಕು. ರಿಸಲ್ಟೆಂಟ್ ಫಾರ್ಮುಲಾ ಏನು, ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಬಿ ಸ್ಕ್ವೇರ್ ಪ್ಲಸ್ 2 ಇ ಬಿ ಇಂಟು ಕಾಸ್ ಥೀಟಾ. ಇ ಎ ಸ್ಕ್ವೇರ್ ಲೈಕ್ ಇ ಎ ಸ್ಕ್ವೇರ್ ಇ ಬಿ ಸ್ಕ್ವೇರ್ನ ಇ ಎ ಇ ಬಿ ಎರಡು ಈಕ್ವಲ್ ಇರೋದ್ರಿಂದ ಸೊ ಎರಡನ್ನು ಸೇರಿಸಿ ಇ ಎ ಅಂತಾನೆ ತಗೊಳ್ಳೋಣ. ಇ ಎ ಸ್ಕ್ವೇರ್ ಆಗಲಿ, ಇ ಬಿ ಸ್ಕ್ವೇರ್ ಕೂಡ ಇ ಎ ಸ್ಕ್ವೇರ್ ಅಂತಾನೆ ಅಂದ್ಕೊಳ್ಳೋಣ. ಪ್ಲಸ್ 2 ಇಂಟು ಇ ಎ ಇ ಬಿ ಇರೋದು 2 ಇ ಎ ಇಂಟು ಇ ಎ ಅಂತಾನೆ ಅಂದ್ಕೊಳ್ಳೋಣ. ಬಿ ಅಂದ್ರೆ ಒಂದೇ, ಎ ಅಂದ್ರೆ ಒಂದೇ, ಬಿಕಾಸ್ ಎರಡು ಸೇಮ್ ಅಲ್ಲ. ಸೊ ಕಾಸ್ ಥೀಟಾ ಅಂದ್ರೆ ಇವೆರಡರ ಮಧ್ಯೆ ಇರೋ ಆಂಗಲ್, ಇ ಎ ಇ ಬಿ ಮಧ್ಯೆ ಇರೋ ಆಂಗಲ್. ಸೊ ನೋಡಿ ಇಲ್ಲಿ ಇ ಎ ಇ ಬಿ ಮಧ್ಯೆ ಇರೋ ಆಂಗಲ್ ಎಷ್ಟಿದೆ 60 ಡಿಗ್ರಿ. ಇದಕ್ಕೆ ನಾನು ಹೇಳಿದ್ದೆ ಈಕ್ವಿಲೇಟರ್ ಟ್ರಯಾಂಗಲ್ ಇಂದ 60 ಡಿಗ್ರಿ ಆಂಗಲ್ ಎಂತಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಕಾಸ್ ಎಷ್ಟಾಗುತ್ತೆ 60 ಡಿಗ್ರಿ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಪ್ಲಸ್ 2 ಇಂಟು ಇ ಎ ಇ ಎ ಸ್ಕ್ವೇರ್. ಕಾಸ್ 60 ಇಸ್ 1/2. ಈ ಟು ಕ್ಯಾನ್ಸಲ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಆರ್. ಸೊ ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ ಪ್ಲಸ್ ಇ ಎ ಸ್ಕ್ವೇರ್ 3 ಇ ಎ ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ಇ ಎ ಸ್ಕ್ವೇರ್ ಇದ್ದಿದ್ದು ಸ್ಕ್ವೇರ್ ರೂಟ್ ಇಂದ ಆಚೆ ಬಂದರೆ ಇ ಎ ಆಗುತ್ತೆ, √3 ಉಳ್ಕೊಳ್ಳುತ್ತೆ. ಸೊ ಆರ್ ಇಸ್ ಈಕ್ವಲ್ಸ್ ಟು √3 ಇಂಟು ಇ ಎ, ನಥಿಂಗ್ ಬಟ್ ಆರ್ ಇಸ್ ಈಕ್ವಲ್ಸ್ ಟು √3 ಅಂದರೆ 1.73 ಇಂಟು
ಇ ಎ ನಾವು ಕಂಡುಹಿಡಿದಿರೋ ಪ್ರಕಾರ ಎಷ್ಟು ಇ ಎ 27 ಇಂಟು 10⁻+5. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 46.71 ಇಂಟು 10⁻5 ನ್ಯೂಟನ್ ಬರ್ತಾ ಇದೆ. ಸೊ ದಿಸ್ ಈಸ್ ನ್ಯೂಟನ್ ಪರ್ ಕೂಲಮ್. ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ. ಸೊ ನಾವೀಗ ಡೈರೆಕ್ಷನ್ ಹೇಳಬೇಕು. ಸೊ ಎಲೆಕ್ಟ್ರಿಕ್ ಸಿ ಹತ್ರ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರುತ್ತೆ ಅಂತ ಮ್ಯಾಗ್ನಿಟ್ಯೂಡ್ ನಮಗೆ ಗೊತ್ತಾಯ್ತು. ಡೈರೆಕ್ಷನ್, ಸೊ ಟೂ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಸೇಮ್ ಇದೆ ಅಂಡ್ ಸೇಮ್ ಇದ್ದು ಲೈಕ್ ಚಾರ್ಜಸ್ ಕೂಡ ಸೇಮ್ ಇರೋದ್ರಿಂದ ಅವೆರಡರೂ ಕರೆಕ್ಟಾಗಿ ಸೆಂಟರ್ಗೆ ರಿಸಲ್ಟೆಂಟ್ ಇರುತ್ತೆ. ಸೊ ರಿಸಲ್ಟೆಂಟ್ ವಿಲ್ ಬಿ ಬಿಟ್ವೀನ್ ಎ ಅಂಡ್ ಇ ಬಿ. ಲೈಕ್ ಇದು 30 ಇದ್ರೆ ಇದು 30 ಇರುತ್ತೆ. ಕರೆಕ್ಟಾಗಿ ಪಿಯರ್ಸ್ ಮಾಡುತ್ತೆ ಆಫ್ಗೆ. ಸೊ ರಿಸಲ್ಟೆಂಟ್ ವಿಲ್ ಬಿ 46.71 ಇಂಟು 10⁻+5 between EA and EB.